ನೀವು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಹಸ್ತ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಕನ್ಯಾ ರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಟೋ, ಪ ಮತ್ತು ಪಿ ಆಗಿದ್ದರೆ ಉತ್ತರ ನಕ್ಷತ್ರ, ಪು, ಶ, ನ ಮತ್ತು ಠ ಆದಲ್ಲಿ ಹಸ್ತ ನಕ್ಷತ್ರ ಹಾಗೂ ಪೆ, ಪೋ ಆಗಿದ್ದಲ್ಲಿ ಚಿತ್ತ ನಕ್ಷತ್ರ ಮತ್ತು ಕನ್ಯಾ ರಾಶಿ ಆಗುತ್ತದೆ. ಕನ್ಯಾ ರಾಶಿಯವರು ಕಾಲ್ಪನಿಕ ಜಗತ್ತಿನಲ್ಲಿ ವಾಸಿಸುವುದಿಲ್ಲ. ವಾಸ್ತವವಾಗಿ ಅವರು ಜೀವನದ ಕಡೆಗೆ ಮತ್ತು ಅವರ ಎಲ್ಲ ಪ್ರಯತ್ನಗಳಲ್ಲಿ ಬಹಳ ಪ್ರಾಯೋಗಿಕ ವಿಧಾನವನ್ನು ಬಯಸುತ್ತಾರೆ. ತಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕೆಂದು ಅವರಿಗೆ ತಿಳಿದಿದೆ. ಅವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಲು ಅವಕಾಶ ನೀಡುವುದಿಲ್ಲ. ಕನ್ಯಾ ರಾಶಿ ವ್ಯಕ್ತಿಗಳು ಬುದ್ಧಿವಂತಿಕೆಯ ಸ್ವಭಾವದವರು. ತಮ್ಮ ಜ್ಞಾನವನ್ನು ವಿಸ್ತರಿಸಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಬುಧ ಗ್ರಹದಿಂದ ಆಳಲ್ಪಡುವ ಕನ್ಯಾ ರಾಶಿ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಈ ರಾಶಿಯವರು ಸಾಮಾನ್ಯವಾಗಿ ಜೀವನಕ್ಕೆ ಒಂದು ವ್ಯವಸ್ಥಿತ ವಿಧಾನವನ್ನು ಹೊಂದಿರುತ್ತಾರೆ. ಯಾವುದೇ ಲೋಪ ದೋಷಗಳಾಗದಂತೆ ಕೆಲಸ ಮಾಡುತ್ತಾರೆ. ಈ ರಾಶಿಯವರು ಹೆಚ್ಚು ಶಾಂತಿ ಪ್ರಿಯರು. ಈ ರಾಶಿಯವರು ಇತರರೊಂದಿಗೆ ಹೆಚ್ಚು ತಾಳ್ಮೆಯಿಂದಿರುತ್ತಾರೆ ಮತ್ತು ಯಾವಾಗಲೂ ಜನರಲ್ಲಿ ಒಳ್ಳೆಯದನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇತರರಿಗೆ ಅಗತ್ಯವಿದ್ದರೆ ಅವರ ಕಾರ್ಯವನ್ನು ಸರಿಪಡಿಸಲು ಸಾಕಷ್ಟು ಸಮಯವನ್ನು ನೀಡುತ್ತಾರೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ವರ್ತಿಸುವ ಗುಣ ಇರುತ್ತದೆ. ಕನ್ಯಾ ರಾಶಿಯು ಶುಕ್ರವನ್ನು ಅದರ ದುರಂತ ಪತನಕ್ಕೆ ಕರೆದೊಯ್ಯುತ್ತದೆ ಮತ್ತು ಯೋಗ್ಯ, ಸುಂದರ ಅಥವಾ ಪ್ರೀತಿಪಾತ್ರರನ್ನು ಅನುಭವಿಸಲು ಒಬ್ಬರ ಅಸಮರ್ಥತೆಯ ಬಗ್ಗೆ ಹೇಳುತ್ತದೆ. ಕನ್ಯಾ ರಾಶಿಯ ಹೊಂದಾಣಿಕೆಯು ಹೆಚ್ಚಾಗಿ ತಮ್ಮ ಸಂಗಾತಿ ಹೇಗೆ ಸುರಕ್ಷಿತ ಭಾವನೆಯನ್ನು ತಮಗೆ ನೀಡುತ್ತಾರೆ. ಅವರ ಮೃದುವಾದ ಹೃದಯವನ್ನು ತೋರಿಸುತ್ತಾರೆ ಹಾಗೂ ಕನ್ಯಾ ರಾಶಿಗೆ ಅಗತ್ಯವಿರುವ ಎಲ್ಲ ಪ್ರೀತಿಯನ್ನು ನೀಡುವ ಸಾಮರ್ಥ್ಯವನ್ನು ಆಧರಿಸಿ ಕನ್ಯಾ ತಮಗಮ ಪ್ರೀತಿಯನ್ನು ತೋರ್ಪಡಿಸುತ್ತದೆ. ಅವರು ಪ್ರೀತಿಯ ನೇರ ಹೇಳಿಕೆಗಳನ್ನು ಅಪರೂಪವಾಗಿ ಹೊಂದಿರುತ್ತಾರೆ, ಆದರೆ ಅನ್ಯೋನ್ಯತೆಯು ಅವರ ಭಾವನಾತ್ಮಕ ಸ್ವ ಅಭಿವ್ಯಕ್ತಿಯ ಸೌಂದರ್ಯವನ್ನು ಹೊರತರುತ್ತದೆ. ಕನ್ಯಾ ರಾಶಿ ಮೋಜು, ಪ್ರಾಸಂಗಿಕ ಪ್ರೇಮಿಗಳು. ಅವರು ಒಂದಾಗುವುದನ್ನು ಹೊರತುಪಡಿಸಿ ತಮ್ಮ ಮೋಡಿ ಮತ್ತು ಬಾಹ್ಯ ಸಂವಹನವನ್ನು ಬಳಸಿಕೊಂಡು ತಮ್ಮದೇ ಆದ ರೀತಿ ಹೃದಯವನ್ನು ಗೆಲ್ಲಬೇಕು ಮತ್ತು ಸ್ಥಿರವಾದ ಪ್ರೀತಿಯನ್ನು ಬಯಸುತ್ತಾರೆ. ಕನ್ಯಾ ರಾಶಿಯ ಚಿಹ್ನೆಯು ಕನ್ಯೆಯ ಸಾಂಕೇತಿಕತೆಗೆ ಸುಲಭವಾಗಿ ಜೋಡಿಸಲ್ಪಟ್ಟಿರುತ್ತದೆ. ಆದರೆ ಸತ್ಯವೆಂದರೆ ಅವರ ಗುಣಮಟ್ಟವು ರೂಪಾಂತರಗೊಳ್ಳುತ್ತದೆ ಮತ್ತು ಬದಲಾವಣೆಯ ಅಗತ್ಯವು ಲೈಂಗಿಕತೆಗೆ ಬಂದಾಗ ಅವರ ಸ್ವಯಂ ಹೇರಿದ ನಿರ್ಬಂಧಗಳನ್ನು ಮತ್ತು ನೈತಿಕ ಗಡಿಗಳನ್ನು ಮೀರಿಸುತ್ತದೆ. ಮೊದಲು ಇವರ ಮನಸ್ಸನ್ನು ಗೆಲ್ಲಬೇಕಾಗುತ್ತದೆ. ಸ್ನೇಹಿತರು ಮತ್ತು ಬಂಧು ಬಳಗದವರಿಗಾಗಿ ಯಾವುದೇ ತ್ಯಾಗವನ್ನು ಮಾಡಲು ಸಿದ್ಧವಾಗುವರು. ತಂದೆ ತಾಯಿಯ ಮತ್ತು ಕುಟುಂಬದ ಹಿರಿಯರ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸುತ್ತಾರೆ. ತಂದೆ ತಾಯಿಯ ಅನುಮತಿಯಂತೆ ವಿವಾಹವಾಗುವುದು ಇವರ ಉದ್ದೇಶ. ಆದರೆ ಇಷ್ಟಪಟ್ಟವರನ್ನು ವಿವಾಹವಾಗುತ್ತಾರೆ. ಮಕ್ಕಳ ಬಗ್ಗೆ ವಿಶೇಷವಾದ ಅಕ್ಕರೆ ಇರುತ್ತದೆ. ಆದರೆ ಅತಿಯಾದ ಪ್ರೀತಿಯಿಂದ ಅವರು ತಪ್ಪು ಹಾದಿಯಲ್ಲಿ ನಡೆಯಲು ಆಸ್ಪದ ನೀಡುವುದಿಲ್ಲ. ಐಷಾರಾಮಿ ಜೀವನವನ್ನು ನಡೆಸಲು ಇಷ್ಟಪಡುವುದಿಲ್ಲ. ಅನಾವಶ್ಯಕವಾಗಿ ಖರ್ಚು ಮಾಡುವವರನ್ನು ಇಷ್ಟಪಡುವುದಿಲ್ಲ. ಕನ್ಯಾ ರಾಶಿಯವರು ವಿಶ್ಲೇಷಣಾತ್ಮಕ ಮನಸ್ಸನ್ನು ಹೊಂದಿದ್ದಾರೆ. ಯಾರು ಸರಿ ಯಾರು ತಪ್ಪು ಎಂಬುದನ್ನ ನಿರ್ಧಾರ ಮಾಡುವ ಗುಣ ಇವರಲ್ಲಿದೆ. ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸಮರ್ಥರಾಗಿರುತ್ತಾರೆ. ಯಾವುದೇ ಸಮಸ್ಯೆ ಬರಲಿ ಅದರ 2 ಭಾಗಗಳನ್ನು ಸರಿಯಾಗಿ ಗಮನಿಸಿ ಲಾಭ ನಷ್ಟಗಳನ್ನು ನೋಡಿ ಮುಂದಿನ ಹೆಜ್ಜೆ ಇಡುತ್ತಾರೆ. ಕನ್ಯಾ ರಾಶಿಯವರು ಹೆಚ್ಚು ಆರೋಗ್ಯ ಪ್ರಜ್ಞೆ ಇರುವವರು. ವ್ಯಾಯಾಮದ ಜೊತೆಗೆ ಸಮತೋಲಿತ ಜೀವನ ಶೈಲಿ ಹೊಂದಿರುತ್ತಾರೆ. ಇವರು ಅನಾರೋಗ್ಯಕ್ಕೆ ತುತ್ತಾಗುವುದು ಬಹಳ ಕಡಿಮೆ. ಆದರೆ ಶ್ವಾಸಕೋಶ, ಸೊಂಟ, ಕರುಳು ಮತ್ತು ನರಮಂಡಲದ ಸಮಸ್ಯೆಗೆ ಕೆಲವರಲ್ಲಿ ಉಂಟಾಗಬಹುದು. ಕನ್ಯಾ ರಾಶಿಯವರು ಪರಿಪೂರ್ಣತಾವಾದಿಗಳು. ಅವರು ತಮಗಾಗಿ ಮತ್ತು ಇತರರಿಗೆ ಉನ್ನತ ಮಾನದಂಡಗಳನ್ನು ಹೊಂದಿರುತ್ತಾರೆ. ಅವು ಅತ್ಯಂತ ವಿಮರ್ಶಾತ್ಮಕವಾಗಿರಬಹುದು ಮತ್ತು ನಿಷ್ಕಪಟವಾಗಿರಬಹುದು.
ಚಿಕ್ಕ ಪುಟ್ಟ ವಿವರಗಳಿಗೆ ಗಮನ ಕೊಡುತ್ತಾರೆ ಮತ್ತು ಎಲ್ಲವೂ ಅದರ ಸರಿಯಾದ ಸ್ಥಳದಲ್ಲಿರಬೇಕು ಎಂಬ ಅವರ ಬಯಕೆಯು ಎದುರಿನವರಿಗೆ ಇವರ ಸ್ವಭಾವ ಕಠಿಣ ಅಂತ ಅನ್ನಿಸುತ್ತದೆ. ಶಿಸ್ತುಬದ್ಧ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ವೃತ್ತಿಜೀವನದಲ್ಲಿ ಈ ರಾಶಿಯವರು ಸುಲಭವಾಗಿ ಯಶಸ್ಸನ್ನು ಗಳಿಸುತ್ತಾರೆ. ಪರಿಪೂರ್ಣತೆ ಇರಬೇಕು ಎಂದು ಅವರು ಇಷ್ಟಪಡುತ್ತಾರೆ. ಕನ್ಯಾ ರಾಶಿಯವರು ಬೆಳವಣಿಗೆಯ ಸಾಮರ್ಥ್ಯವನ್ನು ಹೊಂದಿರುವ ವೃತ್ತಿಗಳಾದ ಗಣಿತ, ಭೌತಶಾಸ್ತ್ರ, ಹಣಕಾಸು, ಇಂಜಿನಿಯರಿಂಗ್, ಸಂಶೋಧನೆ, ವೈದ್ಯಕೀಯ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕನ್ಯಾ ರಾಶಿಯಲ್ಲಿ ಜನಿಸಿದ ಜನರು ಬಹಳ ಗಮನಿಸುವ ಮತ್ತು ಅನ್ವೇಷಿಸುವ ತೀಕ್ಷ್ಣವಾದ ದೃಷ್ಟಿ ಹೊಂದಿರುತ್ತಾರೆ. ವಿವರಗಳು, ಪಟ್ಟಿಗಳು ಮತ್ತು ಸಂಗತಿಗಳನ್ನು ಕನ್ಯಾ ರಾಶಿಯವರು ಕೂಲಂಕುಷವಾಗಿ ಪರಿಶೀಲಿಸುತ್ತಾರೆ. ವಿಷಯಗಳನ್ನು ವಿವೇಚಿಸುವ ಈ ಸಾಮರ್ಥ್ಯವು ಅವರನ್ನು ಪತ್ತೇದಾರಿ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಲು ಪರಿಪೂರ್ಣರನ್ನಾಗಿ ಮಾಡುತ್ತದೆ. ಈ ರಾಶಿಯವರು ಯಾವುದೇ ಸಮಸ್ಯೆಯನ್ನು ಸರಳ ಹಾಗೂ ಸುಲಭವಾಗಿ ಪರಿಹರಿಸಬಲ್ಲರು. ತುಂಬಾ ಪ್ರಭಾವಶಾಲಿ ಅಂತಲ್ಲ, ಇವರಿಗೆ ಸಮಸ್ಯೆಯ ಸಿಕ್ಕನ್ನು ಬಿಡಿಸುವ ಗುಣ ರಕ್ತಗತ. ಇವರಂತಹ ದಿ ಬೆಸ್ಟ್ ಕೆಲಸಗಾರರು ಮತ್ತೊಬ್ಬರಿಲ್ಲ ಎಂದೇ ಹೇಳಬಹುದು. ಕೆಲಸ ಯಾವುದೇ ಆಗಿರಲಿ, ಸಣ್ಣ ಪುಟ್ಟ ಸಂಗತಿಗೂ ಹೆಚ್ಚಿನ ಗಮನ ಕೊಡುತ್ತಾರೆ. ಯಾವುದೇ ಸಂಗತಿ ಜಟಿಲ ಆಗುವ ತನಕ ಬಿಡುವುದಿಲ್ಲ. ಇದು ಅವರ ಸೊನ್ನೆಗಾತಿಗೆ ತುಂಬಾ ಸಹಾಯ ಮಾಡುತ್ತದೆ. ಈ ರಾಶಿಯ ಪುರುಷರು ತಮ್ಮ ಹೆಂಡತಿ ಸಾರಿಗೆ ಉಪ್ಪು ಜಾಸ್ತಿ ಹಾಕಿದ್ದರೂ ಸಿಟ್ಟಾಗದೆ ನಿಂಬೆ ರಸ ಮಿಕ್ಸ್ ಮಾಡಿಕೊಂಡು ವಾತಾವರಣ ಹಗುರಗೊಳಿಸುತ್ತಾರೆ. ಈ ಅಂಶವು ಅವರ ಗೆಲುವಿಗೆ ದಾರಿ ಮಾಡಿಕೊಡುವ ಅತಿ ಮುಖ್ಯ ಸಂಗತಿಗಳಲ್ಲಿ ಒಂದಾಗಿದೆ. ನೈತಿಕ ನೀತಿಶಾಸ್ತ್ರವು ಅವರ ಆದ್ಯತೆಯ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಮತ್ತು ಯಾವುದೇ ಸಂದರ್ಭದಲ್ಲೂ ತಮ್ಮ ನೀತಿಗಿಂತ ಮುಂದೆ ಯಾವುದೇ ರೀತಿಯ ಸಾಧನೆಗೆ ಅವಕಾಶ ನೀಡದಂತೆ ಅವರು ಖಚಿತಪಡಿಸಿಕೊಳ್ಳುತ್ತಾರೆ. ಅವರ ನೈತಿಕತೆಯ ವಿಷಯಕ್ಕೆ ಬಂದಾಗ ಪುಸಲಾಯಿಸುವಿಕೆಯೂ ನಡೆಯದು. ರಾಶಿಚಕ್ರದಲ್ಲಿ ಕನ್ಯಾ ರಾಶಿ ಅತ್ಯಂತ ಪ್ರಾಮಾಣಿಕ ಚಿಹ್ನೆಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ. ಇತರರ ಬಗ್ಗೆ ಈ ರಾಶಿಯವರಿಗೆ ಯಾವ ಭಾವನೆ ಇರುತ್ತದೆಯೋ ಅದನ್ನು ನೇರವಾಗಿ ಹೇಳುತ್ತಾರೆ. ಈ ರಾಶಿಯವರು ಸತ್ಯ ಹೇಳಿದರೆ ನೋವಾಗುತ್ತದೆ ಎಂಬುದನ್ನ ಯೋಚಿಸುವುದಿಲ್ಲ. ಸುಳ್ಳನ್ನು ಹೇಳಲು ಬಯಸುವುದಿಲ್ಲ. ಕನ್ಯಾ ರಾಶಿ ಅತ್ಯುತ್ತಮ ಸಲಹೆಗಾರರು. ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕೆಂದು ಯಾವಾಗಲೂ ತಿಳಿದಿರುತ್ತಾರೆ. ಇದು ಅವರಿಗೆ ಸಹಾಯ ಮಾಡಲು ಮತ್ತು ಹೆಚ್ಚು ಉಪಯುಕ್ತವಾಗುವಂತೆ ಮಾಡುತ್ತದೆ. ಆದರೆ ಎಲ್ಲದರಲ್ಲೂ ಮತ್ತು ಅವರ ಸುತ್ತಲಿರುವ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ಹುಡುಕುವ ಅಗತ್ಯವನ್ನು ಸಹ ಇದು ಹೊರತರುತ್ತದೆ. ಅವರು ದೃಢವಾದ ಸಂಬಂಧವನ್ನು ಬೆಳೆಸುವ ಜನರನ್ನು ಅವರು ಕಾಳಜಿ ವಹಿಸುತ್ತಾರೆ. ವರ್ಷಗಳವರೆಗೆ ಅವರನ್ನು ಅಮೂಲ್ಯವಾಗಿರಿಸಿಕೊಳ್ಳುತ್ತಾರೆ ಮತ್ತು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಅವರನ್ನು ಪೋಷಿಸುತ್ತಾರೆ. ಕನ್ಯಾ ರಾಶಿಯೊಂದಿಗಿನ ಆತ್ಮೀಯ ಸ್ನೇಹವನ್ನು ಯಾವಾಗಲೂ ಒಳ್ಳೆಯ ಕಾರ್ಯಗಳಿಂದ ಗಳಿಸಲಾಗುತ್ತದೆ. ಕನ್ಯಾ ರಾಶಿಯ ಜನರು ತಮ್ಮ ಕುಟುಂಬಕ್ಕೆ ಬಹಳ ಸಮರ್ಪಿತರಾಗಿದ್ದಾರೆ. ವಯಸ್ಸಾದ ಮತ್ತು ಅನಾರೋಗ್ಯದ ಜನರಿಗೆ ಗಮನ ನೀಡುತ್ತಾರೆ. ಅವರು ಸಂಪ್ರದಾಯ ಮತ್ತು ಜವಾಬ್ದಾರಿಯ ಮಹತ್ವವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಅವರ ಪಾಲನೆಯ ಬಗ್ಗೆ ಹೆಮ್ಮೆ ಪಡುತ್ತಾರೆ ಮತ್ತು ಅವರ ಮನಸ್ಸನ್ನು ಅದು ಪ್ರಬಲವಾಗಿಸುತ್ತದೆ. ಕನ್ಯಾ ರಾಶಿಯವರ ಪ್ರಾಯೋಗಿಕ, ವಿಶ್ಲೇಷಣಾತ್ಮಕ ಮತ್ತು ಕಠಿಣ ಕೆಲಸ ಮಾಡುವವರು. ಯಾವುದೇ ಸಮಸ್ಯೆಯ ತಿರುಳನ್ನು ಎಲ್ಲಿ ನೋಡಬೇಕೆಂದು ಯಾವಾಗಲೂ ತಿಳಿದಿರುತ್ತಾರೆ. ಅವರ ವಿಧಾನವು ಉತ್ತಮ ಸಂಘಟನೆಯ ಅಗತ್ಯವಿರುವ ಉದ್ಯೋಗಗಳಲ್ಲಿ ಹೊಳೆಯುವಂತೆ ಮಾಡುತ್ತದೆ. ಕಾಗದ ಪತ್ರಗಳನ್ನು ನಿಭಾಯಿಸುವುದು, ಸಮಸ್ಯೆಗಳನ್ನು ಪರಿಹರಿಸುವುದು, ಅವರ ಮನಸ್ಸಿನಿಂದ ಕೆಲಸ ಮಾಡುವುದು. ಅವರು ಕೇಂದ್ರೀಕರಿಸಿದಾಗ ಅವರ ಕೆಲಸದಿಂದ ಪರಿಪೂರ್ಣತೆಯನ್ನು ನಿರೀಕ್ಷಿಸಬಹುದು. ಏಕೆಂದರೆ ಕನ್ಯಾ ರಾಶಿಯಂತಹ ವಿವರಗಳಿಗಾಗಿ ಬೇರೆ ಯಾವುದೇ ಚಿಹ್ನೆಗಳು ಅಂತಹ ಕಣ್ಣನ್ನು ಹೊಂದಿರುವುದಿಲ್ಲ. ಪುಸ್ತಕಗಳು ಮತ್ತು ಕಲಾತ್ಮಕ ಅಭಿವ್ಯಕ್ತಿಯೊಂದಿಗೆ ಅವರು ಉತ್ತಮ ವಿಮರ್ಶಕರನ್ನು ಮಾಡುತ್ತಾರೆ. ಆದರೆ ಅವರು ವೈದ್ಯರು, ದಾದಿಯರು ಅಥವಾ ಮನಃಶಾಸ್ತ್ರಜ್ಞರಾಗಲು ನಿರ್ಧರಿಸಿದರೆ ಮಾನವ ಕುಲಕ್ಕೆ ಸಹಾಯ ಮಾಡುವ ಅಗತ್ಯವು ಅವರಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಕನ್ಯಾ ರಾಶಿ ಎಲ್ಲ ಪ್ರಾಯೋಗಿಕ ಮತ್ತು ಬಳಸಿದ ವಸ್ತುಗಳನ್ನು ಪ್ರತಿನಿಧಿಸುತ್ತದೆ.
ಹಣವನ್ನು ಉಳಿಸುವುದು ಮತ್ತು ಯಾವಾಗಲೂ ಏನನ್ನಾದರೂ ಬದಿಯಲ್ಲಿ ಇಡುವುದು ಈ ವ್ಯಕ್ತಿಗಳ ಸ್ವಭಾವವಾಗಿದೆ. ಅವರು ಅಭಾಗಲಬ್ಧ ಖರ್ಚನ್ನು ಕೆಟ್ಟ ಅಭ್ಯಾಸ ಅಥವಾ ಹಾಳಾಗುವ ವಿಷಯವಾಗಿ ನೋಡುತ್ತಾರೆ ಮತ್ತು ಹೆಚ್ಚು ವೆಚ್ಚವಾಗದ ಪ್ರಾಯೋಗಿಕ ಪರಿಹಾರಗಳನ್ನು ಯಾವಾಗಲೂ ಹಿಡಿದಿಟ್ಟುಕೊಳ್ಳುತ್ತಾರೆ. ದುರದೃಷ್ಟವಶಾತ್ ಈ ವಿಧಾನವು ಕೆಲವೊಮ್ಮೆ ಅವರನ್ನು ಸ್ವಲ್ಪ ಅಗ್ಗವಾಗಿಸುತ್ತದೆ ಮತ್ತು ನಾಳೆಯ ಕೊರತೆ ಇರುವ ಎಲ್ಲದರ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತದೆ. ಶಾಸ್ತ್ರೀಯ ಜ್ಯೋತಿಷಿಗಳು ಶುಕ್ರವನ್ನು ಮೀನ ರಾಶಿಯಲ್ಲಿ ಉನ್ನತೀಕರಿಸಿದ್ದಾರೆಂದು ಹೇಳಲಾಗುತ್ತದೆ. ಅಲ್ಲಿ ಅವಳು ತನ್ನ ಕಾವ್ಯಾತ್ಮಕ, ಕಲಾತ್ಮಕ ಮತ್ತು ಆನಂದವನ್ನು ಬಯಸುವ ಗುಣಗಳನ್ನು ಅನನ್ಯವಾಗಿ ಮತ್ತು ಶುಭದಿಂದ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಕನ್ಯಾ ರಾಶಿಯ ವಿರುದ್ಧ ಚಿಹ್ನೆಯಲ್ಲಿದ್ದಾಗ ಶುಕ್ರನು ಅವಳ ಶರತ್ಕಾಲದಲ್ಲಿದ್ದಾನೆಂದು ಹೇಳಲಾಗುತ್ತದೆ. ಇದು ಹಾನಿಕಾರಕ ಶಕ್ತಿಯಂತೆ ಹೊಂದಾಣಿಕೆಯ ಸವಾಲಿನಷ್ಟು ಪ್ರಬಲವಾಗಿರಬಾರದು. ಸಾಂಪ್ರದಾಯಿಕ ಜ್ಯೋತಿಷ್ಯದಲ್ಲಿ ಕನ್ಯಾ ರಾಶಿ ಗ್ರಹಗಳ ಆಡಳಿತಗಾರ ಬುಧ ತನ್ನ ಸಂತೋಷವನ್ನು ಜನ್ಮ ಪಟ್ಟಿಯಲ್ಲಿ ಸ್ವಯಂ ಮತ್ತು ಗುರುತಿನ ಮೊದಲ ಮನೆಯಲ್ಲಿ ಕಂಡುಕೊಂಡಿದೆ. ನಮ್ಮ ದೇಹ ಮತ್ತು ಉದ್ದೇಶದ ಅರ್ಥದೊಂದಿಗೆ ಸಂಬಂಧಿಸಿರುವ ಈ ಮನೆ ಜಗತ್ತಿನಲ್ಲಿ ಒಂದು ವಿಶಿಷ್ಟ ಜೀವಿಯನ್ನು ರೂಪಿಸಲು ಚೈತನ್ಯ ಮತ್ತು ವಸ್ತುವಿನ ವಿಲೀನವನ್ನು ಸಂಕೇತಿಸುತ್ತದೆ. ಕನ್ಯಾ ರಾಶಿ ವ್ಯಕ್ತಿಗಳ ಜೊತೆ ಹೆಚ್ಚು ಸಮಯ ಕಳೆಯುವುದು ಕಷ್ಟ ಎನ್ನಲಾಗುತ್ತದೆ, ಏಕೆಂದರೆ ಈ ರಾಶಿಯವರು ಹೆಚ್ಚು ಪ್ರಾಬಲ್ಯವನ್ನು ಹೊಂದಿರುತ್ತಾರೆ. ಅವರಿಗೆ ಕೆಲ ಜನರ ಬಗ್ಗೆ ಕೆಲವೊಂದು ಭಾವನೆಗಳಿರುತ್ತದೆ, ಅದು ಬದಲಾಗುವುದಿಲ್ಲ. ಹಾಗಾಗಿ ಕೆಲವೊಮ್ಮೆ ಹೆಚ್ಚು ಟೀಕೆಗಳನ್ನು ಮಾಡುತ್ತಾರೆ. ಕನ್ಯಾ ರಾಶಿಯವರು ಹೆಚ್ಚು ತೀರ್ಪು ನೀಡುವ ಸ್ವಭಾವವನ್ನು ಹೊಂದಿರುತ್ತಾರೆ. ಆ ವ್ಯಕ್ತಿಯ ಜೀವನದಲ್ಲಿ ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನು ಆಧರಿಸಿ ಜನರನ್ನು ಅಳೆಯುವುದು ಮತ್ತು ನಿರ್ಣಯಿಸುತ್ತಾರೆ. ಇದೇ ಗುಣ ಜನರಿಗೆ ಇಷ್ಟವಾಗುವುದಿಲ್ಲ. ಈ ರಾಶಿಯವರ ಬಗ್ಗೆ ತಪ್ಪು ಭಾವನೆ ಹುಟ್ಟುತ್ತದೆ. ಕನ್ಯಾ ರಾಶಿಯವರು ಆದರ್ಶವಾದಿಗಳು. ಅವರು ಮಾಡುವ ಎಲ್ಲದರಲ್ಲೂ ಪರಿಪೂರ್ಣರಾಗಿರಲು ಅವರು ಇಷ್ಟಪಡುತ್ತಾರೆ. ಅವು ಅತ್ಯಂತ ವ್ಯವಸ್ಥಿತವಾಗಿವೆ. ಅವರು ಕಾರ್ಯವನ್ನು ಪೂರ್ಣಗೊಳಿಸುವವರೆಗೆ ಮತ್ತು ಕ್ರಮಬದ್ಧವಾಗಿ ಮಾಡುವವರೆಗೆ ಬಿಡುವುದಿಲ್ಲ. ಅವರು ಪ್ರದರ್ಶಿಸುವ ಪರಿಪೂರ್ಣತೆಯಿಂದಾಗಿ ಹೆಚ್ಚಿನ ಬಾರಿ ಅವರು ವಿಲಕ್ಷಣರು ಅನಿಸಬಹುದು. ಆದರೆ ಶಿಸ್ತುಬದ್ಧ ವ್ಯಕ್ತಿಯನ್ನು ಯಾರಿಷ್ಟಪಡುವುದಿಲ್ಲ ಹೇಳಿ? ನಿಮ್ಮ ಸಹೋದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ದೂರ ಮಾಡುವಿರಿ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಗಳಿಸುತ್ತಾರೆ. ವಂಶಾನುಗತವಾಗಿ ಬಂದ ವೃತ್ತಿಯಲ್ಲಿ ಆಸಕ್ತಿ ಮೂಡುವುದಿಲ್ಲ. ಆದರೆ ಕನ್ಯಾ ರಾಶಿಯವರು ವಂಶದ ಹಿರಿಯರು ಮಾಡುತ್ತಿದ್ದ ವ್ಯಾಪಾರವನ್ನು ಮುಂದುವರಿಸುತ್ತಾರೆ. ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ಎಲ್ಲಾ ರೀತಿಯ ಅನುಕೂಲತೆಗಳು ಇದ್ದರೂ ಉದ್ಯೋಗವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾರೆ. ಹೊಸ ವ್ಯಾಪಾರವನ್ನು ಆರಂಭಿಸುವ ಬಗ್ಗೆ ಯೋಚನೆ ಮಾಡುತ್ತಾರೆ. ಹಣವನ್ನು ಉಳಿಸುವ ಸಲುವಾಗಿ ಹೊಸ ಹಣಕಾಸಿನ ಯೋಜನೆಗಳನ್ನು ರೂಪಿಸುತ್ತಾರೆ. ಸೋದರರ ಮೇಲೆ ಗೌರವವಿರುತ್ತದೆ, ಆದರೆ ಸೋದರಿಯನ್ನು ಅತಿಯಾಗಿ ಪ್ರೀತಿಸುತ್ತಾರೆ. ಹೆಣ್ಣು ಮಕ್ಕಳೆಂದರೆ ವಿಶೇಷ ಗೌರವ. ರಾಜಕೀಯದಲ್ಲಿ ಆಸಕ್ತಿ ಇರದೆ ಹೋದರೂ ಗಣ್ಯ ವ್ಯಕ್ತಿಗಳ ಸಹವಾಸ ದೊರೆಯುತ್ತದೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನೀರಿನಿಂದ ಉಂಟಾಗುವ ರೋಗರುಜಿನಗಳು ಇವರನ್ನು ಬಹಳವಾಗಿ ಕಾಡುತ್ತವೆ. ಒಟ್ಟಾರೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಕನ್ಯಾ ರಾಶಿ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿ ನೀವು ಕಾಣುವಂತಹ ಅತ್ಯಂತ ನಿಷ್ಠಾವಂತ ವ್ಯಕ್ತಿ. ಅವರು ಬೆಂಬಲ ನೀಡುವರು. ದೋಣಿ ಅಲುಗಾಡಲು ಪ್ರಾರಂಭಿಸಿದರೂ ಸಹ ಅವರು ನಿಮ್ಮ ಪಕ್ಕದಲ್ಲೇ ನಿಂತಿರುವುದನ್ನು ನೀವು ಕಾಣಬಹುದು. ಆದರೆ ನಿಮ್ಮ ದೋಣಿ ಮುಳುಗಲು ಪ್ರಾರಂಭಿಸುವ ಮೊದಲು ಅವರು ನಿಮ್ಮನ್ನು ನೀರಿನಿಂದ ಹೊರತೆಗೆಯುವುದಂತೂ ಖಚಿತ. ನಿಮ್ಮ ರಹಸ್ಯಗಳು ಕೂಡ ಅವರೊಂದಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತವೆ. ಕನ್ಯಾ ರಾಶಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ಗುಣಮಟ್ಟವನ್ನು ಗೌರವಿಸುತ್ತಾರೆ ಮತ್ತು ಈ ಗುಣಲಕ್ಷಣವು ಅವರನ್ನು ಪರಿಪೂರ್ಣ ಪ್ರೇಮಿಗಳು ಮಾಡುತ್ತದೆ ಎಂದರೆ ತಪ್ಪಾಗುವುದಿಲ್ಲ. ಅವರು ಖಂಡಿತವಾಗಿಯೂ ಅತ್ಯಂತ ರೊಮ್ಯಾಂಟಿಕ್ ಜೀವಿಗಳಲ್ಲ.
ಆದರೆ ಅವರು ದೊಡ್ಡ ಹೃದಯಗಳನ್ನು ಹೊಂದಿದ್ದಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಸಂಪೂರ್ಣ ಹೃದಯವನ್ನು ನೀಡಲು ಹಿಂಜರಿಯುವುದಿಲ್ಲ. ಕನ್ಯಾ ರಾಶಿ ವ್ಯಕ್ತಿಗಳು ಸ್ವಲ್ಪ ಸಂಪ್ರದಾಯವಾದಿ ಮತ್ತು ಹಳೆಯ ಶೈಲಿಯವರು. ಈ ರಾಶಿಯವರು ನಿಜವಾಗಿಯೂ ಆಧುನಿಕ ಬದಲಾವಣೆಗಳಿಗೆ ಒಗ್ಗುವುದಿಲ್ಲ. ಹಳೆಯ ಸಾಂಪ್ರದಾಯಿಕ ರೀತಿಯಲ್ಲಿ ವಿಷಯಗಳನ್ನು ಆದ್ಯತೆ ನೀಡುತ್ತಾರೆ. ಕನ್ಯಾ ರಾಶಿಯವರು ತುಂಬಾ ಸಮತೋಲಿತವಾಗಿರುತ್ತಾರೆ. ಅವರು ಅತ್ಯಂತ ಗೊಂದಲಮಯ ಸಂದರ್ಭಗಳಲ್ಲಿ ಸಹ ಶಾಂತವಾಗಿರುತ್ತಾರೆ. ವಿಷಯಗಳನ್ನು ಸುಧಾರಿಸಲು ಅವರು ಎಲ್ಲವನ್ನೂ ಮುಂಚಿತವಾಗಿ ಯೋಜಿಸುತ್ತಾರೆ. ಅವರು ಹೊಂದಿರುವ ಈ ಅದ್ಭುತ ಉಡುಗೊರೆಯಿಂದಾಗಿ ಅವರು ಅವ್ಯವಸ್ಥೆಯನ್ನು ಸರಿದಾರಿಗೆ ತರುವ ಸಾಧ್ಯತೆಯಿದೆ. ಅವರು ಜೀವನದಲ್ಲಿ ಭದ್ರತೆ ಮತ್ತು ಸ್ಥಿರತೆಯನ್ನು ಗೌರವಿಸುತ್ತಾರೆ. ಕನ್ಯಾ ರಾಶಿಯವರಿಗೆ ಯೋಜನೆಯನ್ನು ನಿಯೋಜಿಸಿದರೆ ಅವರು ಅದರಲ್ಲಿ ತಮ್ಮ ಶ್ರದ್ಧೆ ಹಾಗೂ ಪರಿಶ್ರಮವನ್ನು ಹಾಕುತ್ತಾರೆ. ಆ ಕೆಲಸ ಪೂರ್ಣಗೊಳ್ಳುವವರೆಗೂ ಬೇರೇನೂ ಮಾಡಲಾರರು. ಅವರು ಸ್ವಯಂ ಶಿಸ್ತು, ಗಂಭೀರ ಮತ್ತು ಸಂವೇದನಾಶೀಲರಾಗಿದ್ದಾರೆ. ಇದರಿಂದಾಗಿ ಅವರು ಪ್ರತಿ ಬಾರಿಯೂ ವರ್ಷದ ಉದ್ಯೋಗಿ ಪ್ರಶಸ್ತಿಗಳನ್ನು ಗೆಲ್ಲುತ್ತಾರೆ. ಕನ್ಯಾ ರಾಶಿಯನ್ನು 12 ರಾಶಿಗಳಲ್ಲೇ ಬುದ್ಧಿವಂತ ಚಿಹ್ನೆ ಎಂದು ಹೇಳಲಾಗುತ್ತದೆ. ಅವರು ತುಂಬಾ ಬುದ್ಧಿವಂತರು, ಆದರೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಇಷ್ಟಪಡುವುದಿಲ್ಲ. ಅವರಿಗೆ ನಿರ್ದಿಷ್ಟ ಪ್ರಶ್ನೆಯನ್ನು ಕೇಳಲು ಧೈರ್ಯ ಮಾಡಿದರು. ನೀವು ಒಂದು ಪದ ಅಥವಾ ಒಂದು ಲೈನರ್ ಉತ್ತರವನ್ನು ಪಡೆಯುತ್ತೀರಿ, ಆದರೆ ಅದು ನೀವು ಪಡೆಯಬಹುದಾದ ಅತ್ಯುತ್ತಮ ಉತ್ತರವಾಗಿದೆ. ಇವರಿಗೆ ಓದುವುದಕ್ಕೆ ತುಂಬಾ ಇಷ್ಟ. ಅವರ ಅಕ್ಷರ ಪ್ರಿಯತೆ ಕಾರಣದಿಂದ ಪುಸ್ತಕ, ಪತ್ರಿಕೆ ಅವರ ಕೈ ಅಲಂಕರಿಸಿ ಇರುತ್ತದೆ. ಯಾವುದನ್ನೇ ಆಗಲಿ ತರ್ಕ ಮಾಡುವ ಗುಣ ಇವರದು. ಮಜ್ಜಿಗೆ ಹುಳಿಗೆ ಮಜ್ಜಿಗೆ ಯಾಕೆ ಬೇಕು ಅನ್ನುವ ಸಂಗತಿಯು ತರ್ಕಕ್ಕೆ ಸಿಕ್ಕದೇ ಇರದು. ಸುಮ್ಮನೆ ಇರುವ ಜಾಯಮಾನ ಇವರದಲ್ಲ. ಇವರಿಗೆ ವಿಜ್ಞಾನ, ಕಲೆ ಹಾಗೂ ಭಾಷೆಗಳ ಕಲಿಕೆಯಲ್ಲಿ ಅಪಾರವಾದ ಆಸಕ್ತಿ. ರಾಶಿಗಳಲ್ಲಿ 6ನೇ ಸ್ಥಾನ ಪಡೆದಿರುವ ಇವರಿಗೆ ಹೆಚ್ಚಾಗಿ ಆಮಶಂಕೆ, ಡಯೇರಿಯಾ, ಮಲಬದ್ಧತೆ, ಪೋಷಕಾಂಶದ ಕೊರತೆ, ಅಪೆಂಡಿಸೈಟಿಸ್, ಕಾಲರದಂತಹ ಸಮಸ್ಯೆ ಕಾದು ಕುಳಿತಿರುತ್ತದೆ. ಬೇಸಿಗೆ ಕಾಲದಲ್ಲಿ ತಂಪಾಗಿ ಫ್ಯಾನ್ ಇಲ್ಲವೇ ಎಸಿ ಹಾಗೂ ಚಳಿಗಾಲದಲ್ಲಿ ಬೆಚ್ಚಗೆ ಹೀಟರ್ ಇರುವ ಕಡೆ ಕೆಲಸ ಮಾಡಿಕೊಂಡು ಇರುವುದಕ್ಕೆ ಪಕ್ಕಾ ಸೂಟಬಲ್. ಲೈಬ್ರರಿ, ಆಫೀಸ್ ವರ್ಕ್ 100ಕ್ಕೆ 100ರಷ್ಟು ಹೊಂದುತ್ತದೆ. ಅದೇ ರೀತಿ ಈ ರಾಶಿಯವರು ರಾಜನ ನಾಯಕತ್ವದ ಗುಣ ಪಡೆದಿರುತ್ತಾರೆ. ರಾಜ ಅಂದ ಬಳಿಕ ಇನ್ನೂ ಹಲವು ವಿಶೇಷ ಗುಣಗಳು ಇರಲೇಬೇಕಲ್ಲ. ಇವರು ವೇದಾಂತ, ಧಾರ್ಮಿಕ ಅಂಶಕ್ಕೆ ಆದ್ಯತೆ ನೀಡುತ್ತಾರೆ. ಕೆಲವು ಸರ್ತಿ ಆ ಅಂಶವು ಅದೆಷ್ಟು ಅತಿರೇಕಕ್ಕೆ ಹೋಗುತ್ತದೆ ಅಂದ್ರೆ ಅವರ ಕಣ್ಣಿಗೆ ರಾಮ ಒಬ್ಬನೇ ದೇವ್ರು, ಇನ್ಯಾರೂ ಅಲ್ಲ. ಕೃಷ್ಣ ಪ್ರತ್ಯಕ್ಷ ಆಗಿ ನಾನು ರಾಮನ ಮತ್ತೊಂದು ಅವತಾರ, ನಾನು ದೇವರೇ ಅಂದ್ರೂ ದೇವರ ಮಾತನ್ನೇ ಒಪ್ಪದ ಗುಣ ಹೊಂದಿರುತ್ತಾರೆ. ಈ ವಿಷಯದಲ್ಲಿ ಖುದ್ದು ಶ್ರೀರಾಮಚಂದ್ರ ಪ್ರತ್ಯಕ್ಷವಾಗಿ ನಿಜ ಸಂಗತಿ ಹೇಳಿದ್ರು, ಒಲ್ಲೆ ಸ್ವಾಮಿ ನೀನೇ ನನ್ ದೇವ್ರು ಅಂತ ತಮ್ಮ ಪಟ್ಟು ಉಡಕ್ಕಿಂತ ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾರೆ. ಪ್ರಾಮಾಣಿಕತೆ ಇವರ ಮತ್ತೊಂದು ವಿಶೇಷ ಗುಣ. ಈ ಕೆಚ್ಚೆದೆಯಿಂದ ಎಲ್ಲ ಕೆಲಸಗಳಲ್ಲೂ ಮುಂದುವರಿಯುತ್ತಾರೆ. ಇನ್ನು ಕೆಲಸದ ವಿಷಯಕ್ಕೆ ಬಂದ್ರೆ ಚಿಕ್ಕ ಪುಟ್ಟದಕ್ಕೆ ಹೋಗಲ್ಲ ಅಂತಾರೆ. ಕಂಪನಿ ಚೇರ್ಪರ್ಸನ್, ರಾಜಕೀಯ ನಾಯಕತ್ವ, ಡೈರೆಕ್ಟರ್ ಇಂತಹ ದೊಡ್ಡ ಸ್ಥಾನವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಈ ರಾಶಿಯವರಿಗೆ ಬುಧನು ಅಧಿಪತಿಯಾಗಿರುತ್ತಾನೆ. ದ್ವಿಸ್ವಭಾವ ಸಂಸ್ಥೆಯುಳ್ಳವನಾಗಿದ್ದು ಕನ್ಯಾ ರಾಶಿಯವರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಶುಭದಾಯಕವಾಗಿದೆ. ಈ ರಾಶಿಯಲ್ಲಿ ಹುಟ್ಟಿದವರು ಅತ್ಯಂತ ಶಾಂತ ಸ್ವಭಾವದವರಾಗಿರುತ್ತಾರೆ. ವಾತ ಪ್ರಕೃತಿಯವರು ಮತ್ತು ವೈಶ್ಯ ವರ್ಣವನ್ನು ಹೊಂದಿರುತ್ತಾರೆ. ವಿಶೇಷ ಭೋಗಾಪೇಕ್ಷೆಯು, ಉತ್ತಮ ನಡವಳಿಕೆಯುಳ್ಳವರು, ವೇದ ಧರ್ಮದಂತೆ ವರ್ತಿಸತಕ್ಕವರು, ತನ್ನ ಸ್ನೇಹಿತರಿಗೆ ಸುಖ ಪಡಿಸತಕ್ಕವರು, ಕವಿತಾ ಶಕ್ತಿಯುಳ್ಳವರು ಆಗಿರುತ್ತಾರೆ. ಸಂಗೀತದಲ್ಲಿ ಅಭಿಲಾಷೆ, ಹೆಚ್ಚು ಗುರುಭಕ್ತಿ ಇರುವವರು ಆಗಿರುತ್ತಾರೆ. ಸ್ತ್ರೀಯರಿಂದ ಕಷ್ಟಕ್ಕೆ ಒಳಗಾಗುವವರು, ಸುಳ್ಳು ಹೇಳುವವರು, ಕಾಮಧ್ವಜದ ಇಲ್ಲವೇ ಕುತ್ತಿಗೆಯ ಮೇಲೆ ಅಥವಾ ಪೃಷ್ಠಭಾಗದಲ್ಲಿ ಕಪ್ಪು ಮಚ್ಚೆ ಇರುತ್ತದೆ. ಆಪ್ತ ಬಂಧುಗಳಲ್ಲಿ ಪ್ರೀತಿ ಕಡಿಮೆಯುಳ್ಳವನು, ಹೊಟ್ಟೆ, ಶೋಲೆ, ವಾಯುಪೀಡಾದಿ ಬಾಧೆಗಳುಳ್ಳವನು,
ಸರಕಾರಿ ಕೆಲಸಗಳಲ್ಲಿ ಸ್ವತಃ ತಾನೇ ಮಾತನಾಡುವ ಎದೆಗಾರಿಕೆ ಉಳ್ಳವರನು. ದಕ್ಷಿಣ ದಿಕ್ಕಿನ ವ್ಯಾಪಾರದಿಂದ ವಿಶೇಷ ಲಾಭವಾಗುತ್ತದೆ ಮತ್ತು ದೃಷ್ಟಿ ಮಂದಗಮನ, ಕೆಳಭುಜ, ಓದು ಬರಹದಲ್ಲಿ ನಿಪುಣನು, ಪರದೇಶ ಸಂಚಾರ ಮಾಡತಕ್ಕವನು, ಜನರಿಗೆ ಪ್ರೀತಿ ಬರುವಂತೆ ಮಾತನಾಡುವವನು, ಹೆಚ್ಚಿನ ಹೆಣ್ಣು ಸಂತಾನ ಉಳ್ಳವನು. ಈ ರಾಶಿಯವರು ಬುಧವಾರ ಯಾವ ಕಾರ್ಯ ಮಾಡಿದರೂ ಜಯಪ್ರದವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.